ವೀಕ್ ರೌಡ್ ಇತ್ತು ಭಾನುವಾರ ಜನ ಏನು ಮತ್ತೆ ಕೇಳೋ ಜನಗಳು ನಮ್ಮ ಮೇಲೆ ಮತ್ತೆ ಕೇಳ್ತಾರೆ. ಸುಳಿ ಇದೆ, ಆಳ ಇದೆ, ಮೈಕಲ್ ನಸ್ ಮಾಡ್ತಾನೆ ಇರ್ತೀವಿ, ಕೇಳಲ್ಲ ಹೇಳೋ ಮತ್ತೆ. ಕಾಲೇಜ್ ಮಕ್ಕಳು ಅಂಡ್ ಸ್ಕೂಲ್ ಮಕ್ಕಳು ಜಾಸ್ತಿ ಬರ್ತಾರೆ ಸಮ್ಮರ್ ಟೈಮ್ಗೆ. ಸಿಕ್ಕಾಪಟ್ಟೆ ಡೆತ್ ಆಗಿರೋದು. ಈಗ ಒಂದ್ ಮಂತ್ ಅಲ್ಲಿ 4 ಡೆತ್ ಆಗೋಯ್ತು. ಸಂಡೇ ಒಂದಾಯ್ತು, 1ನೇ ತಾರೀಕು ಎಡಬರಿ ಒಂದಾಯ್ತು. ಅದಕ್ಕೆ ತಹಸೀಲ್ದಾರ್ ಏನ್ ಮಾಡಿದ್ರೆ, ಬೇಡ ಸಮ್ಮರ್ ಮುಗಿಯೋವರೆಗೂ ಸ್ಟಾಪ್ ಮಾಡಿ ಅಂತ ಹೇಳಿದ್ರು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಪ್ರವಾಸಿ ತಾಣಗಳಾದ ಬಲಮುರಿ ಹಾಗೂ ಎಡಮುರಿಗಳಿಗೆ ಪ್ರವಾಸಿಗರ ಪ್ರವೇಶವನ್ನು ಅನಿರ್ದಿಷ್ಟ ಅವಧಿವರೆಗೆ ನಿಷೇಧಿಸಲಾಗಿದೆ. ಹೌದು, ಪ್ರತಿ ವರ್ಷ ಬೇಸಿಗೆ ರಜೆಯ ಸಂದರ್ಭದಲ್ಲಿ ಸಾವಿರಾರು ಪ್ರವಾಸಿಗರಿಂದ ಕಳೆಗಟ್ಟುತ್ತಿದ್ದ ಈ ತಾಣಗಳಲ್ಲಿ ಹೆಚ್ಚುತ್ತಿರುವ ಸಾವು ನೋವುಗಳ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈ ಕಠಿಣ ನಿರ್ಧಾರ ಕೈಗೊಂಡಿದೆ. ನದಿಗೆ ಇಳಿಯುವ ಪ್ರವಾಸಿಗರು ನೀರಿನ ಸುಳಿಗೆ ಸಿಲುಕಿ ಪ್ರಾಣ ಕಳೆದುಕೊಳ್ಳುತ್ತಿರುವುದು ಆತಂಕಕಾರಿ ಸಂಗತಿಯಾಗಿದ್ದು, 2015ರಿಂದ ಈವರೆಗೆ ಬರೋಬ್ಬರಿ 79 ಮಂದಿ ಇಲ್ಲಿ ಮೃತಪಟ್ಟಿದ್ದಾರೆ. ಅದರಲ್ಲೂ ಕಳೆದ ಒಂದು ವಾರದಲ್ಲಿ 4 ಸಾವನ್ನಪ್ಪಿರುವುದು ಪರಿಸ್ಥಿತಿಯ ಗಂಭೀರತೆಯನ್ನು ಎತ್ತಿ ತೋರಿಸಿದೆ. ಹೀಗಾಗಿ ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಮತ್ತು ಮುಂದಿನ ಅನಾಹುತವನ್ನು ತಡೆಯಲು ಮುಂಜಾಗೃತಾ ಕ್ರಮವಾಗಿ ಮುಂದಿನ ಆದೇಶದವರೆಗೆ ಈ 2 ತಾಣಗಳಿಗೆ ಪ್ರವಾಸಿಗರ ಭೇಟಿಯನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ.